ಅಷ್ಟೆಲ್ಲ ಈ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಮಾತಾಡ್ತಾ ಇದ್ದಾರೆ. ನಿನ್ನೆ ತಾನೇ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ, ಈ ದೇಶದಲ್ಲಿ ಯಾರ್ಯಾರು ನೆಲೆಸಿದ್ದಾರೆ ಅವರೆಲ್ಲರೂ ಸಹ ಭಾರತೀಯರು ಅಂತ ಹೇಳಿ. ಸ್ವಲ್ಪ ಆದರೂ ಅವ್ರ ಪಕ್ಕದಲ್ಲೇ ಇರೋದು ಮಹಾರಾಷ್ಟ್ರದಲ್ಲಿ, ಸ್ವಲ್ಪ ಆದರೂ ಅವರಿಂದ ಬುದ್ಧಿ ಕಲ್ತ್ಕೊಳ್ಳಿ ಅಂತೇಳಿ ನಾನು ಪ್ರಹ್ಲಾದ್ ಜೋಶಿ ಅವ್ರಿಗೆ ಹೇಳ್ತೀನಿ. ನಮ್ಮ ನಿತಿನ್ ಗಡ್ಕರಿ ಅವರು ಹೇಳುವಾಗ ಈ ದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಹ ಭಾರತೀಯರು ಅಂತ ಹೇಳುವಾಗ ಈ ದ್ವಂದ್ವ ನೀತಿ, ಈ ಕನ್ಫ್ಯೂಷನ್ ಯಾಕಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಂತೇಳಿ ನನಗೂ ಸಹ ಅರ್ಥ ಆಗ್ತಾ ಇಲ್ಲ. ಆದ್ದರಿಂದ ನಮ್ಮ ಬೇಡಿಕೆ ಇಷ್ಟೇ, ನಾವೇನಿದ್ರೂ ಸಹ ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಕ್ಕಂಥದ್ದು ನಾವು ನಿರಂತರವಾಗಿ, ಈಗ ಚಂದ್ರಶೇಖರ್ ಅವರು ಹೇಳಿದಾಗ 1 ವರ್ಷದಿಂದ BLA 2ನ ಮಾಡಿ BLA 2 ಅಧಿಕೃತವಾಗಿ ಮಾನ್ಯತೆ ಪಡೆದಿರ್ತಕ್ಕಂಥದ್ದು ಎಲೆಕ್ಷನ್ ಕಮಿಷನ್ನಿಂದ. ಅವರು ಮನೆಗೆ ಹೋಗಿ ಭರ್ತಿ ಮಾಡಿ ಎನ್ಯುಮರೇಷನ್ ಫಾರಮ್ ಸಿಕ್ಕಿದ್ಯಾ ಇಲ್ವಾ ಅಂತ ಕೇಳೋದು, ಎನ್ಯುಮರೇಷನ್ ಫಾರಮ್ ಸರಿಯಾಗಿ ಭರ್ತಿ ಮಾಡಿದ್ದೀರಾ ಇಲ್ವಾ ಅಂತ ಕೇಳೋದು, ಎನ್ಯುಮರೇಷನ್ ಫಾರಮ್ ಯಾವ ರೀತಿ ಭರ್ತಿ ಮಾಡಬೇಕು ಅನ್ನೋದು ಹೇಳ್ಕೊಡೋದು, ಅದನ್ನು ತಗೊಂಡೋಗಿ ಎಲೆಕ್ಷನ್ ಕಮಿಷನ್ ಕೊಡ್ತಕ್ಕಂಥ ಕೆಲಸ BLA 2 ಅವರೇ ಮಾಡ್ತಕ್ಕಂಥದ್ದು. ಇವ್ರಿಗೆ ಆ ಪ್ರಕ್ರಿಯೆಯನ್ನು ಇವ್ರು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಎಲ್ಲೋ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನೋದಂತ ಕಾಣುತ್ತೆ. ಕುಣಿಲಾರ್ದವರು ನೆಲ ಡೊಂಕು ಅಂದಂಗೆ ಇವ್ರ ಕೆಲಸ. ಆದ್ದರಿಂದ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಇವರು ಈ ಥರ ಯಾಕಂದರೆ ಇವರಲ್ಲಿ ಅವ್ರ ಪಕ್ಷದಲ್ಲೇ ಭಾಳಷ್ಟು ಗೊಂದಲ ಇದೆ. ಆ ಗೊಂದಲದ ಜೊತೆ ಇವರು ನಮ್ಮ ಮೇಲೆ ಗೂಬೆ ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿನಲ್ಲಿ ಇರ್ತಕ್ಕಂಥ ನಾಯಕರುಗಳು ಏನೇನು ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅಂತೇಳಿ ಅವರ ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ, ಅವರ ಪಕ್ಷದ ಪರಿಸ್ಥಿತಿ ಡೋಲಾಯಮಾನ ಪರಿಸ್ಥಿತಿಯಲ್ಲಿದೆ. ಅದರಲ್ಲೂ ಸಹ ನಾವು ವಿಧಾನ ಪರಿಷತ್ತಿನ ಚುನಾವಣೆ ಆದಮೇಲೆ ಪಾರ್ಟಿ ವಿತ್ ಡಿಫರೆನ್ಸ್, ಅದ್ರ ಹಿಂದಿನಲ್ಲಿ ಹೇಳೋರು ಚಾಲ್ ಚೆಹರಾ ಚಿಂತನ್ ಚರಿತ್ರ ಬೇರೆಯೇ ಭಾರತೀಯ ಜನತಾ ಪಾರ್ಟಿದು ಅಂತ. ಅಂದರೆ ಹಿಂದಿ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಚಾಲ್ ಅಂದರೆ ಅವರ ನಡತೆ, ಚೆಹರಾ ಅಂದರೆ ಮುಖ, ಚಿಂತನ್ ಅಂದರೆ ಯೋಚನೆ, ಚಾಲ್ ಚೆಹರಾ ಚಿಂತನ್ ಇದ್ರ ಬೇರೆಯೇ ಅಂತ ಹೇಳಿದವರು ಎಲ್ಲ ಇಂಥ ಕೆಲಸನೇ ಮಾಡ್ತಾ ಇರೋದು. ಅಯೋಧ್ಯದು ಲೂಟಿ ಹೊಡೆದಿರೋದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇವ್ರದ್ದು ಚಾಲ್ ಚೆಹರಾ ಚಿಂತನ್ ಏನು ಅಂತೇಳಿ. ಆದ್ದರಿಂದ ದೇಶವನ್ನು ಲೂಟಿ ಹೊಡೆಯತಕ್ಕಂಥದ್ದು, ದೇಶದ ಸಂವಿಧಾನವನ್ನು ಬುಡಮೇಲು ಮಾಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾವು ವಿರೋಧವಾಗಿದ್ದೀವಿ. ಯಾವುದೇ ಅರ್ಹ ಮತದಾರರನ್ನು ಕೈ ಬಿಡಬಾರ್ದು ಮತಪಟ್ಟಿಯಲ್ಲಿ ಅನ್ನೋದು ನಮ್ಮ ಒತ್ತಡ. SIR ಪ್ರಕ್ರಿಯೆ ಸರಿಯಾಗಿ ಆಗ್ತಿಲ್ಲ, ಇಲ್ಲಿನ ಆಫೀಸರ್ಗಳನ್ನು ದುರುಪಯೋಗ ಮಾಡ್ಕೊಳ್ಳಲಾಗ್ತಿದೆ, ಅದು ಆರೋಪ ಮಾಡ್ತಾರೆ. ನಂತರ ಅಲ್ಲಿ ಸೆಂಟ್ರಲ್ ಫೋರ್ಸಸ್, ಸೆಂಟ್ರಲ್ ಆಫೀಸರ್ಸ್ ಅನ್ನು ಕರ್ಕೊಂಡೋಗಿ ಆ ಪ್ರೋಸೆಸ್ನ ಇಂಪ್ಲಿಮೆಂಟ್ ಮಾಡಿ ಫಿನಿಶ್ ಮಾಡಿದ್ರು. ಆ ರೀತಿಯಾದ ಒಂದು ಪ್ಲಾನ್ ಇಲ್ಲಿ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅಲ್ಲ, ಇಡೀ ದೇಶದಲ್ಲಿ ನಾವು ಆರ್ಥಿಕ ಕ್ಷೇತ್ರದಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ. ಮಹಾರಾಷ್ಟ್ರ ಬಿಟ್ಟ ನಂತರ ಒಂದು ಆರ್ಥಿಕ ಶಕ್ತಿಯಾಗಿ ನಾವು ಉಳ್ಕೊಂಡಿದ್ದೀವಿ ಈ ದೇಶದಲ್ಲಿ.